ಒಂದು ಸಬ್ಜೆಕ್ಟ್ ಓದ್ತಿರ್ತೀವಿ, ಆ ಸಬ್ಜೆಕ್ಟ್ ಯಾಕೆ ಓದ್ತೀವಿ ಅಂತಲೇ ಗೊತ್ತಿರಲ್ಲ, ಸುಮ್ಮನೆ ಓದ್ತಿರ್ತೀವಿ. ಅದಾಗಬಾರ್ದು. ಸೊ ಈ ಸರ್ತಿ ಇವಾಗೇನು ಪಬ್ಲಿಕ್ ಇಂಟರ್ನ್ಯಾಷನಲ್ ಯಾಕೆ ಓದ್ತಿದ್ದೀವಿ ಅನ್ನೋದು ನಮಗೆ ಗೊತ್ತಿರಬೇಕು. ಈ ಕೋರ್ಸ್ ಮುಗಿಸಿದ ಮೇಲೆ ನಮಗೆ ಏನೇನು ಗೊತ್ತಿರಬೇಕು, ವಿ ಶುಡ್ ಬಿ ಅವೇರ್ ಆಫ್ ದ ಔಟ್ಕಮ್ಸ್ ಆಫ್ ಕಂಪ್ಲೀಷನ್ ಆಫ್ ದಿಸ್ ಕೋರ್ಸ್. ಈ ಕೋರ್ಸ್ ಮುಗಿದ ತಕ್ಷಣ ನಮ್ಗೆ ಯಾವ್ಯಾವ ಸ್ಕಿಲ್ಸ್ ಗೊತ್ತಿರಬೇಕು, ಸ್ಕಿಲ್ಸ್ ಇದ್ದರೆ ನಾಲೆಡ್ಜ್ ಯಾವ್ಯಾವ ವಿಷಯದ ಬಗ್ಗೆ ನಮಗೆ ಅರಿವಿರಬೇಕು, ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಗಮನ ಹರಿಸಿ ಆಮೇಲೆ ಸಿಲೆಬಸ್ ಓವರ್ಗೆ ಹೋಗೋಣ. ಫಸ್ಟ್ ಒನ್, ಆನ್ ಸಕ್ಸಸ್ಫುಲ್ ಕಂಪ್ಲೀಷನ್ ಆಫ್ ದಿಸ್ ಕೋರ್ಸ್ ಸ್ಟೂಡೆಂಟ್ಸ್ ಆರ್ ಏಬಲ್ ಟು ಐಡೆಂಟಿಫೈ ದ ನೇಚರ್ ಆಫ್ ಇಂಟರ್ನ್ಯಾಷನಲ್ ಲಾ. ಫಸ್ಟ್ ಆಫ್ ಆಲ್ ವಿ ಶುಡ್ ನೋ ದ ನೇಚರ್ ಆಫ್ ಲಾ. ಜೂರಿಸ್ಪ್ರುಡೆನ್ಸ್ ಅಲ್ಲಿ ಓದಿದ್ವಿ, ಎಷ್ಟು ಓದಿದ್ವೋ ನೀವು ಹೇಳಬೇಕು. ಮೀನಿಂಗ್ ಆಫ್ ಲಾ, ದೇರ್ ಆರ್ ಡಿಫ್ರೆಂಟ್ ಸ್ಕೂಲ್ಸ್ ಆಫ್ ಲಾ, ಹಿಸ್ಟಾರಿಕಲ್ ಸ್ಕೂಲ್, ನ್ಯಾಚುರಲ್ ಲಾ ಸ್ಕೂಲ್, ಇನ್ಯಾವುದು ಸೋಷಿಯಾಲಜಿಕಲ್ ಸ್ಕೂಲ್, ರಿಯಾಲಿಸ್ಟ್ ಸ್ಕೂಲ್. ಇವುಗಳೆಲ್ಲ ಕಾನೂನು ಅಂದರೆ ಏನು, ಕಾನೂನಿನ ಸ್ವಭಾವಗಳು ಎಂಥವು, ಅದ್ರ ಬಗ್ಗೆ ಎಲ್ಲ ವಿವರಿಸೋದು. ಬೇರೆ ಬೇರೆ ಜೂರಿಸ್ಟ್, ಮೆನಿ ಫಿಲಾಸಫರ್ಸ್ ಹ್ಯಾವ್ explain their own views and philosophies as to what constitutes law. ಅದರಿಂದ ಲಾ ಅಂದ ತಕ್ಷಣ ನಮಗೆ ಜ್ಞಾಪಕ ಬರೋದೇನು ಅಂದರೆ, ಎಸ್ಪೆಷಲಿ ದೋಸ್ ಹೂ ಫಾಲೋ ಆಸ್ಟಿನ್ ಫಿಲಾಸಫಿ ನಾವು ಓದಿದ್ದೀವಿ, ಅನಾಲಿಟಿಕಲ್ ಜೂರಿಸ್ಪ್ರುಡೆನ್ಸ್. ಫಾರ್ ಹಿಮ್ laws are always going to be for a nation or for a given community which has definite boundaries and which is controlled or which is ruled by a sovereign. And he is going to give commands and others are going to follow the commands. If they don't follow or don't obey the commands, he is going to be punished. ಹಂಗೆ ಕಾನೂನು ಅಂದರೆ ಒಬ್ಬ ಸಾರ್ವಭೌಮ ಇರ್ತಾನೆ, ಅವನು ಏನೇನು ಆದೇಶ ಮಾಡ್ತಾನೋ ಅದನ್ನ ಅಲ್ಲಿನ ಪ್ರಜೆಗಳೆಲ್ಲ ಪಾಲಿಸಬೇಕು. ಪಾಲಿಸಲಿಲ್ಲ ಅಂದರೆ ಅವನಿಗೆ ಪನಿಷ್ಮೆಂಟ್ ಕೊಡ್ತಾರೆ. ಹಿಂಗೆ ಕಾನೂನು ಇರುತ್ತೆ. ಹಿಂಗಿದ್ರೆ ಮಾತ್ರನೇ ಕಾನೂನು ಅನ್ನೋದು ಯಾರ ವಾದ? ಆಸ್ಟಿನ್ನ ವಾದ. ಇನ್ಫ್ಯಾಕ್ಟ್ ಇಟ್ ಈಸ್ ಕನ್ಸಿಡರ್ಡ್ as the most simple theory of law, which strikes to our mind, which may convince us, yes, what he says is something rational, which is sensible, and that is what law is. Ansutte namಗೆಲ್ಲ ನೋಡಿದ್ರೆ Austin's theory. That's why his theory is considered as the most popular theories of jurisprudence. ರೂಲಿಂಗ್ ಥಿಯರಿ ಅಂತಾರೆ. ಇವತ್ತು ನಾವೆಲ್ಲ ನಮ್ಮ ರಾಷ್ಟ್ರಗಳೆಲ್ಲ ಪಾಲಿಸ್ತಿರೋ ಒಂದು ಥಿಯರಿ ಅಂದರೆ ಏನು ಕಾನ್ಷಿಯಸ್ ಆಗಲ್ಲ, ದಟ್ ಈಸ್ ಹೌ ಇಟ್ ಈಸ್. ನಮ್ಮ ರಾಷ್ಟ್ರಗಳ ಒಂದು ನಡವಳಿಕೆಗಳು ನೋಡಿದ್ರೆ ಆಸ್ಟಿನ್ ಹೇಳೋದು ಸರಿ ಅಂತ ಅನ್ಸುತ್ತೆ. ಅದು ಯಾವ ರಾಷ್ಟ್ರೀಯ ಕಾನೂನುಗಳಿಗಾಯ್ತು. ಅಂತಾರಾಷ್ಟ್ರೀಯ ಕಾನೂನುಗಳು, ಅವು ಅಂತಾರಾಷ್ಟ್ರೀಯ ಕಾನೂನಿನ ಸ್ವಭಾವಗಳೇನು ಅದನ್ನು ನಾವು ಅರ್ಥ ಮಾಡ್ಕೊತೀವಿ. ವಿ ವಿಲ್ ಐಡೆಂಟಿಫೈ ದ ನೇಚರ್ ಆಫ್ ಇಂಟರ್ನ್ಯಾಷನಲ್ ಲಾ and the structure of international legal system and explain the basic elements of public international law. You will be in a position to identify and know these things. ಅದರ ಸ್ವಭಾವ, ಅಂತಾರಾಷ್ಟ್ರೀಯ ಕಾನೂನಿನ ಸ್ವಭಾವ ನಮಗೆ ಗೊತ್ತಾಗುತ್ತೆ. ಸ್ಟ್ರಕ್ಚರ್ ಆಫ್ ಇಂಟರ್ನ್ಯಾಷನಲ್ ಲೀಗಲ್ ಸಿಸ್ಟಮ್ ನೆನ್ನೆ ಹೇಳಿದ್ದೆ ಅನ್ಸುತ್ತೆ. ನ್ಯಾಷನಲ್ ಲೀಗಲ್ ಸಿಸ್ಟಮ್ ಇದೆ, ಒಂದು ಸ್ಪೆಸಿಫಿಕ್ ಸ್ಟ್ರಕ್ಚರ್. ಹೈಯೆಸ್ಟ್ ಲಾ ಇಸ್ ಕಾನ್ಸ್ಟಿಟ್ಯೂಷನ್. ಬಿಲೋ ದಟ್ ವಿ ಹ್ಯಾವ್ 3 branches. Each is going to have its own powers. And below them we have local self-government, and apart from that there are many other agencies who are working together to constitute a legal system. ಒಂದು ಕಾನೂನು ವ್ಯವಸ್ಥೆಗೆ ಸಂವಿಧಾನ ಇರುತ್ತೆ, ಸಂವಿಧಾನದ ಕೆಳಗೆ ಸರ್ಕಾರ ಇರುತ್ತೆ, ಶಾಸಕಾಂಗ ಇರುತ್ತೆ, ನ್ಯಾಯಾಂಗ ಇರುತ್ತೆ. ಎಲ್ಲರೂ ಸೇರಿಕೊಂಡು ಒಂದು ನಿರ್ದಿಷ್ಟವಾದ ರೀತಿ ನೀತಿಯಲ್ಲಿ ತಮ್ಮ ಕಾರ್ಯಗಳನ್ನು ನಿರ್ವಹಿಸ್ತಾರೆ. ದಟ್ ಈಸ್ ದ ನ್ಯಾಷನಲ್ ಲೀಗಲ್ ಸಿಸ್ಟಮ್. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆ ಥರ ಒಂದು ವ್ಯವಸ್ಥೆ ಇದೆಯಾ? Do we have such a system where there is going to be an organization at the top and under which the whole system or the committee of nations, ಈ ರಾಷ್ಟ್ರಗಳ ಒಂದು ಸಮೂಹ ಇದೆಯಲ್ಲ, ಅವುಗಳು ಅಂಥ ವ್ಯವಸ್ಥೆಗಳಿಗೆ ಇದಾವ ಇಲ್ವಾ? ಇಲ್ಲದೆ ಇದ್ರೆ ಅದರಿಂದ ಆಗೋ ಪರಿಣಾಮಗಳೇನು? ಇದ್ರೆ ಅದು ಯಾವ ರೀತಿಯ ಒಂದು ವ್ಯವಸ್ಥೆಯಲ್ಲಿದೆ, ಇದ್ರ ಬಗ್ಗೆನೂ ಎಲ್ಲ ನಾವು ತಿಳ್ಕೊಂತೀವಿ. ದೆನ್ ಬೇಸಿಕ್ ಎಲಿಮೆಂಟ್ಸ್ ಆಫ್ ಪಬ್ಲಿಕ್ ಇಂಟರ್ನ್ಯಾಷನಲ್ ಲಾ ಅಲ್ಲಿರುವಂತಹ ಪ್ರಮುಖ ವಿಷಯಗಳು. ಇಟ್ ಮೇ ಬಿ ಕನ್ಸರ್ನ್ ವಿತ್ ಲಾ ಆಫ್ ಸಿ, ಟೆರಿಟೋರಿಯಲ್ ಸಾವರಿಂಟಿ, ಸೋರ್ಸಸ್ ಆಫ್ ಲಾ, ದೆನ್ ಆಬ್ಲಿಗೇಷನ್ಸ್ ಆಫ್ ದ ಸ್ಟೇಟ್ ಸಕ್ಸೆಷನ್ ಅಂತ ಈ ಬೇರೆ ಬೇರೆ ಫಂಡಮೆಂಟಲ್ ಕಾನ್ಸೆಪ್ಟ್ಸ್ ಬರ್ತದೆ ಪಬ್ಲಿಕ್ ಇಂಟರ್ನ್ಯಾಷನಲ್. ಅದ್ರ ಬಗ್ಗೆನೂ ನಮಗೆ ಸ್ಪಷ್ಟತೆ ಸಿಗುತ್ತೆ ಯಾವಾಗ ಒಂದ್ಸತಿ ಈ ಕೋರ್ಸ್ನ ಕಂಪ್ಲೀಟ್ ಮಾಡಿ. ದಟ್ ಈಸ್ ವಾಟ್ ಈಸ್ ಎಕ್ಸ್ಪೆಕ್ಟೆಡ್ ಫ್ರಮ್ ಯು. ದೆನ್ ಕಮ್ಸ್ ಅಂಡರ್ಟೇಕ್ ಲೀಗಲ್ ರಿಸರ್ಚ್. Once you complete this course, you will be in a position to undertake legal research using primary and secondary materials to resolve practical and theoretical problems. That's why
ಇನ್ ಯುವರ್ ಎಕ್ಸಾಮ್ಸ್ ದೇ ಆರ್ ಗೋಯಿಂಗ್ ಟು ಕಂಪಲ್ಸರ್ಲಿ ಆಸ್ಕ್ ಪ್ರಾಬ್ಲಮ್ಸ್. ಹೌದಾ? ಕೊನೆ 2 ಪ್ರಶ್ನೆ ಕೇಳ್ತಾರೆ ಪ್ರಾಬ್ಲಮ್ಸ್. ಯಾಕೆ? ದಟ್ ಈಸ್ ಗೋಯಿಂಗ್ ಟು ಬಿ ಟೆಸ್ಟ್, ದಟ್ ಈಸ್ ಗೋಯಿಂಗ್ ಟು ಟೆಸ್ಟ್ ಯುವರ್ ಎಬಿಲಿಟಿ ಟು ಅಸರ್ಟೈನ್, that is to test to ascertain that whether you have the ability to solve these practical and theoretical problems which you may face in the future. ಒಂದು ಇಮ್ಯಾಜಿನರಿ ಪ್ರಾಬ್ಲಮ್ ಕೊಡ್ತಾರೆ ನಿಮಗೆ, ನೀವೇನು ಮಾಡಬೇಕು? ಆ ಪ್ರಾಬ್ಲಮ್ಗೆ ರಿಲೆವೆಂಟ್ ಇಂಟರ್ನ್ಯಾಷನಲ್ ಯಾವುದು, ಅಥವಾ ರಿಲೆವೆಂಟ್ ಜಡ್ಜ್ಮೆಂಟ್ಸ್ ಯಾವ್ದಾರ ಇದೆಯಾ, ಅದು ಯಾವ್ದು ಜಡ್ಜ್ಮೆಂಟು, ಅಥವಾ ರಿಲೆವೆಂಟ್ ಟ್ರೀಟೀಸ್ ಯಾವ್ದಾರ ಇದೆಯಾ, ಆ ಟ್ರೀಟೀಸ್ ಯಾವುದು. ಈ ರೀತಿ ಅವುಗಳನ್ನ ಹುಡುಕಿ ಅವುಗಳನ್ನ ಅರ್ಥ ಮಾಡಿಕೊಂಡು ಅದನ್ನ ಆ ಒಂದು ನಿಮಗೆ ಕೊಟ್ಟಿರುವಂತ ಸಮಸ್ಯೆನ ಪರಿಹಾರ ಮಾಡೋದಕ್ಕೆ ಚೈತನ್ಯ ನಮ್ಗೆ ಬರಬೇಕು. ಯು ಶುಡ್ ಬಿ ಇನ್ ಅ ಪೊಸಿಷನ್ ಟು ಸಾಲ್ವ್ ಆರ್ ಟು ಅಪ್ಲೈ ದ ರೂಲ್ಸ್ ಆಫ್ ಇಂಟರ್ನ್ಯಾಷನಲ್ ಲಾ ವಿಚ್ ಆರ್ ಗೋಯಿಂಗ್ ಟು ಬಿ ಇನ್ ದ ಫಾರ್ಮ್ ಆಫ್ ಪ್ರೈಮರಿ ಅಂಡ್ ಸೆಕೆಂಡರಿ ಮೆಟೀರಿಯಲ್ಸ್. ಏನು ಅಂತ ಓದ್ತೀವಿ ನಾವು, ಮೂಲಗಳ ಮೂಲ ಯಾವ ಕಾನೂನಿನ ಮೂಲಗಳಿದಾವೆ ಅದು ಓದ್ತೀವಿ. ಪ್ರೈಮರಿ ಅಂಡ್ ಸೆಕೆಂಡರಿ ಸೋರ್ಸಸ್ ಆಫ್ ಇಂಟರ್ನ್ಯಾಷನಲ್. ಅದರ ಮೂಲಕ ಯಾವ ರೀತಿ ನಾವು ಎದುರಿಸಬಹುದಾದಂತಹ ಸಮಸ್ಯೆಗಳು, ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್, ಥಿಯರಿಟಿಕಲ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋದು ಹೆಂಗೆ, ವಿ ವಿಲ್ ಬಿ ಇನ್ ಅ ಪೊಸಿಷನ್ ಟು ಗೆಟ್ ದಿಸ್ ಸ್ಕಿಲ್. ದಟ್ ಈಸ್ ವಾಟ್ ಇಸ್ ದ ಸೆಕೆಂಡ್ course outcome. Further, apply international in practical context, including the laws surrounding the use of force and human rights. This is one of the most emerging area in international law. Human rights, as you know, we discussed a bit of this concept of human rights when we are discussing what? When we are discussing fundamental rights. The very concept of fundamental rights has its roots in human rights. ನಮಗೆಲ್ಲ ಗೊತ್ತಿದೆ ಅನ್ಸುತ್ತೆ ಅಲ್ಪ ಸ್ವಲ್ಪ. ಹ್ಯೂಮನ್ ರೈಟ್ಸ್ ಮೀನ್ಸ್ ದೋಸ್ ರೈಟ್ಸ್ ವಿಚ್ ಎ ಪರ್ಸನ್ ಹ್ಯಾಸ್ ಬೈ ವರ್ಚ್ಯೂ ಆಫ್ ಹಿಮ್ ಬೀಯಿಂಗ್ ಬಾರ್ನ್ ಆಸ್ ಎ ಹ್ಯೂಮನ್ ಬೀಯಿಂಗ್. ನಾನು ಮನುಷ್ಯನಾಗಿ ಹುಟ್ಟಿದ್ದೀನಿ ಅಂದಮೇಲೆ ಯಾರೋ ನನಗೆ ಕೊಡಬೇಕಾಗಿಲ್ಲ ಹಕ್ಕುಗಳು, ಅವು ತಂತಾನ ನನಗೆ ಇದೆ. ಯಾರು ಕೊಟ್ಟಿರೋದು? ಅದರಲ್ಲಿ ಡಿಸ್ಪ್ಯೂಟ್ ಇದೆ. ಯಾರು ಕೊಟ್ಟರು? ಯಾರು ಕೊಟ್ಟಿಲ್ಲ, ಅದನ್ನು ನಮಗೆ ಬಂತು, ಅದು ದೇವ್ರು ಕೊಟ್ಟ ಅಂತಾರೆ ಕೆಲವರು, ಡಿವೈನ್ ಆರಿಜಿನ್ ಅಂತಾರೆ. ಪೀಪಲ್ ಅದರ್ಸ್ ಸೇ ದಟ್ ಈಸ್ ವಾಟ್ ಮೇಕ್ಸ್ ಹಿಮ್ ಎ ಹ್ಯೂಮನ್ ಬೀಯಿಂಗ್. ಈ ರೀತಿ ಹ್ಯೂಮನ್ ರೈಟ್ಸ್ ಬರ್ತದೆ. ಆ ಹ್ಯೂಮನ್ ರೈಟ್ಸ್ನ ಸ್ಥಾನಮಾನ ಏನು ಅಂತಾರಾಷ್ಟ್ರೀಯ ಕಾನೂನಲ್ಲಿ? ವಯೋಲೇಷನ್ ಆಫ್ ಹ್ಯೂಮನ್ ರೈಟ್ಸ್. ಅದಕ್ಕೂ ಅಂತಾರಾಷ್ಟ್ರೀಯ ಕಾನೂನಿಗೂ ಏನಾರ ಸಂಬಂಧ ಇದೆಯಾ? Because you can see there are so many problems are being faced in different regions. Let us take the example of Tibetan refugees. They are facing problem because their land was captured by China and they don't have their own. They have identity crisis. ನಮ್ಮ ರಾಜ್ಯ ಯಾವುದು, ನಮ್ಮ ರಾಷ್ಟ್ರ ಯಾವುದು, ಅಲ್ಲಿಂದ ಅಲ್ಲಿ ಹೋಗಿದ್ರೆ ಇಫ್ ಯು ಗೋ ಟು ಟಿಬೆಟ್ ಯು ಹ್ಯಾವ್ ಟು ಅಕ್ಸೆಪ್ಟ್ ವಾಟ್? ಕಮ್ಯುನಿಸ್ಟ್ ರೂಲ್. ಅಂಡ್ ಕಮ್ಯುನಿಸ್ಟ್ ರೂಲ್ ಹ್ಯಾಸ್ ನೋ ಪ್ಲೇಸ್ ಫಾರ್ ವಾಟ್? religious practices, whereas Tibet as such is a Buddhist state and they consider Dalai Lama as the supreme leader next to God. ಅದಕ್ಕೆ ಅವಕಾಶ ಎಲ್ಲಿಲ್ಲ? ಚೈನಾದಲ್ಲಿಲ್ಲ. ಸೊ ದಿಸ್ ಫ್ರೀಡಮ್ ಆಫ್ ರಿಲಿಜಿಯನ್, ಫ್ರೀಡಮ್ ಟು ಪ್ರಾಕ್ಟೀಸ್ ರಿಲಿಜಿಯನ್, ಫ್ರೀಡಮ್ ಟು ಪ್ರೊಫೆಸ್, ಪ್ರಾಕ್ಟೀಸ್ ಅಂಡ್ ಪ್ರಾಪಗೇಟ್ ರಿಲಿಜಿಯನ್, ನಾವೆಲ್ಲ ಓದಿದ್ವಿ? ವೇರ್ ವಿ ಸ್ಟಡಿಡ್ ದಿಸ್ ಅಂಡರ್ ಆರ್ಟಿಕಲ್ 25 of the Constitution. It's a basic human rights. Of course, it has been guaranteed in our constitution as a fundamental rights, but you can find n number of examples around the world where the people who are in the power, political power, ರಾಜಕೀಯ ಶಕ್ತಿ ಯಾರು ಹೊಂದಿರ್ತಾರೋ ಅವರು ಬೇರೆ ವ್ಯಕ್ತಿಗಳ ಧಾರ್ಮಿಕ ಹಕ್ಕುಗಳನ್ನ ಹತ್ತಿಕ್ಕೋದು, ಅವರ ಮೇಲೆ ದುರಾಡಳಿತ ನಡೆಸೋದು, ಅವರ ರಿಲಿಜಿಯಸ್ ಹಕ್ಕನ್ನ ಕಿತ್ಕೊಳ್ಳೋದು, ಈ ಪ್ರಯತ್ನದಲ್ಲಿರ್ತಾರೆ. ಅವಾಗ ಅಂತಾರಾಷ್ಟ್ರೀಯ ಕಾನೂನಲ್ಲಿ ಅದರ ಬಗ್ಗೆ ಏನಾರ ಪರಿಹಾರಗಳಿದೆಯಾ? Do you have any remedies? ಅದ್ರ ಬಗ್ಗೆನೂ ಸ್ವಲ್ಪ ತಿಳ್ಕೊಬೇಕಾಗತ್ತೆ ನಾವು. Of course, we may not go in depth into this, but these basic things we should know. ಮುಂದುವರಿತಾ, construct legal arguments and analyze and communicate issues of international law both orally and in writing. That's you can do if you participate in moot court competitions which are going to be held with some themes on international. ಪಬ್ಲಿಕ್ ಇಂಟರ್ನ್ಯಾಷನಲ್ ಮೇಲೆನೆ ತುಂಬ ಮೂಟ್ ಕೋರ್ಟ್ಸ್ ಬರ್ತದೆ. ಸೊ ಈ ಕೋರ್ಸ್ ಕಂಪ್ಲೀಟ್ ಮಾಡಿದ್ಮೇಲೆ ಯು ವಿಲ್ ಬಿ ಇನ್ ಎ ಪೊಸಿಷನ್ ಟು ಡ್ರಾಫ್ಟ್, ಯು ವಿಲ್ ಬಿ ಇನ್ ಎ ಪೊಸಿಷನ್ ಟು ಡೂ ರಿಸರ್ಚ್ ಅಂಡ್ ಎವಾಲ್ವ್ ವಾಟ್? ಕನ್ಸ್ಟ್ರಕ್ಟ್ ಲೀಗಲ್ ಆರ್ಗ್ಯುಮೆಂಟ್ಸ್. ಯಾವುದೋ ಒಂದು ವಿಷಯ ಬಂತು, ಅದರಲ್ಲಿ ಪಕ್ಷಗಾರರು ಇರ್ತಾರೆ. ಯು ಶುಡ್ ಬಿ ಇನ್ ಎ ಪೊಸಿಷನ್ ಟು ಕನ್ಸ್ಟ್ರಕ್ಟ್ ಆರ್ಗ್ಯುಮೆಂಟ್ಸ್ ಫಾರ್ ಬೋತ್ ದ ಪಾರ್ಟೀಸ್. ಎರಡೂ ಕಡೆಗೆ ಅವರ ಪರವಾಗಿ ಏನೇನು ಆರ್ಗ್ಯುಮೆಂಟ್ಸ್ ಇದೆ, ಅವರ ವಿರುದ್ಧವಾಗಿ ಏನೇನು ಆರ್ಗ್ಯುಮೆಂಟ್ಸ್ ಇದೆ ಅನ್ನೋದನ್ನ, ಆ ಆರ್ಗ್ಯುಮೆಂಟ್ಸ್ನ ಕನ್ಸ್ಟ್ರಕ್ಟ್ ಮಾಡೋ ಎಬಿಲಿಟಿ ನನಗೆ ಬರುತ್ತೆ ಯಾವಾಗ? ಈ ಇಂಟರ್ನ್ಯಾಷನಲ್ ಲಾ ಕೋರ್ಸ್ನ ಮುಗಿಸಿದಾಗ. ಸೊ ಕನ್ಸ್ಟ್ರಕ್ಟ್ ಲೀಗಲ್ ಆರ್ಗ್ಯುಮೆಂಟ್
and analyze and communicate issues of international law both orally and in writing. ಬರೀ ಬರವಣಿಗೆ ಮೂಲಕವೂ ಕನ್ವೆ ಮಾಡ್ಬೋದು, ಓರಲ್ ಆಗಿ ಆರ್ಗ್ಯುಮೆಂಟ್ ಮಾಡಿ ಯಾವ್ಯಾವ ಇಶ್ಯೂಸ್ ಇದೆ, ಅದಕ್ಕೆ ಪರಿಹಾರಗಳು, ಅದಕ್ಕೆ ಯಾವ ರೀತಿ ಉತ್ತರ ನಮ್ಮ ಪಬ್ಲಿಕ್ ಇಂಟರ್ನ್ಯಾಷನಲ್ ಅದಿರೋ ತತ್ವಗಳು ನೀಡುತ್ತೆ ಅನ್ನೋದನ್ನ ನೀವು ಹೇಳೋ ಒಂದು ಚೈತನ್ಯ ನೀವು ಬೆಳೆಸ್ಕೊಬೇಕು. ದಟ್ ಈಸ್ ವಾಟ್ ಈಸ್ ಎಕ್ಸ್ಪೆಕ್ಟೆಡ್ ಔಟ್ಕಮ್ ಆಫ್ ದಿಸ್ course. Further, so create and defend principles and ethical arguments. Take it from me. I think I told you people when I am teaching you jurisprudence. Jurisprudence discuss ಮಾಡುವಾಗ ರಿಗಾರ್ಡಿಂಗ್ ವ್ಯಾಲ್ಯೂಸ್ ಆಫ್ jurisprudence. Jurisprudence ಯಾಕೆ ಓದಬೇಕು ನಾವು ಅಂತ ಕೇಳಿದಾಗ ಒಂದು ಇಶ್ಯೂ ಬಂತು, ಒಂದು ಪಾಯಿಂಟ್ ಬಂತು. Jurisprudence is going to equip or make the student able to argue morally. ಮಾರಲ್ ಆರ್ಗ್ಯುಮೆಂಟ್ಸ್ ಮಾಡೋ ಒಂದು ಚೈತನ್ಯ ಆತನಿಗೆ ಬರುತ್ತೆ. ಆ್ಯಕ್ಚುಲ್ ಆಗಿ ಲೀಗಲ್ ಆರ್ಗ್ಯುಮೆಂಟ್ಸ್ ಈಸ್ ಸಮಥಿಂಗ್ ವಿಚ್ ಯು ಆರ್ ಆರ್ಗ್ಯೂಯಿಂಗ್ ಬೇಸ್ಡ್ ಆನ್ ದ ರೂಲ್ಸ್ ವಿಚ್ ಆರ್ ವೆರಿ ಕ್ಲಿಯರ್. ಈ ರೂಲ್ ಅಪ್ಲೈ ಆಗುತ್ತೆ, ಅದರ ಪ್ರಕಾರ ನೀವು ಕೇಸ್ನ ತೀರ್ಮಾನ ಮಾಡ್ರಿ ಅಂತ. ಮಾರಲ್ ಆರ್ಗ್ಯುಮೆಂಟ್ಸ್ ಯಾವ ಬರುತ್ತೆ? ರೂಲ್ಸ್ ಆರ್ ದೇರ್ ಬಟ್ ರೂಲ್ಸ್ ಆರ್ ambiguous and there is possibility of different interpretations being given. So you want to convince the judge. ನೀವೇನ್ ಮಾಡಬೇಕು? ನ್ಯಾಯಾಧೀಶನ ಹೆಂಗ್ ಕನ್ವಿನ್ಸ್ ಮಾಡಬೇಕು? ಈ ಒಂದು ನಿಯಮಗಳು ಅಥವಾ ಈ ಪರಿಸ್ಥಿತಿನ ನನಗೆ ಅನುಕೂಲ ಆಗೋ ರೀತಿ ನೀವು ಇಂಟರ್ಪ್ರಿಟೇಷನ್ ಕೊಡಬೇಕು, ಅರ್ಥವಿವರಣೆ ಕೊಡಬೇಕು. ನಾನು ಹೇಳಿದ್ದೆ ಸರಿ, ಅದಕ್ಕೆ ಕಾನೂನಲ್ಲಿ ಬೇಸಿಸ್ ಇಲ್ಲ, ಆದರೆ ಇರೋ ನಿಯಮಗಳು, ಇರೋ ಒಂದು ಪರಿಸ್ಥಿತಿ ನೋಡಿಕೊಂಡು ನನಗೆ ನನ್ನ ಪರವಾಗಿ ನೀವು ತೀರ್ಮಾನ ಕೊಡಬೇಕು. ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ಎಥಿಕಲಿ ಆರ್ಗ್ಯೂಯಿಂಗ್ ಎ ಕೇಸ್. ಮಾರಲ್ ಪ್ರಿನ್ಸಿಪಲ್ಸ್ ಆರ್ ಗೋಯಿಂಗ್ ಟು ಆರ್ಗ್ಯೂ. ಆ ಚೈತನ್ಯವನ್ನು ನಾವು ಬೆಳೆಸ್ಕೊಬೇಕು. ಬರೀ ಲೀಗಲ್ ರೂಲ್ಸ್ ನೋಡಿ ಅದು ಹಿಂಗಿದೆ ಆರ್ಗ್ಯುಮೆಂಟ್ ಮಾಡೋದಲ್ಲ. ದೇರ್ ಆರ್ ಮೆನಿ ಇನ್ಸ್ಟೆನ್ಸಸ್ ವೇರ್ ಯು ಡೋಂಟ್ ಫೈಂಡ್ ಡೆಫಿನೆಟ್ ರೂಲ್, ಯು ಡೋಂಟ್ ಫೈಂಡ್ ಎ ಡೆಫಿನೆಟ್ ಆನ್ಸರ್. As I said, questions of law are of two kinds. One is question of law which is already authoritatively answered by the law itself, whereas other questions are questions as to what law is. ಈ ಕ್ವಶನ್ as to what law is ಬಂದಾಗ ಮಾರಲ್ ಆರ್ಗ್ಯುಮೆಂಟ್ ಬರ್ತದೆ, ಎಥಿಕಲ್ ಆರ್ಗ್ಯುಮೆಂಟ್ಸ್ ಬರ್ತದೆ. ಅವಾಗ ಯು ಹ್ಯಾವ್ ಟು ಆರ್ಗ್ಯೂ. ಕಾನೂನೇ ಇಲ್ದಾಗ ನೀವು ಆರ್ಗ್ಯುಮೆಂಟ್ ಕಾನೂನು ಮೇಲೆ ಹೆಂಗ್ ಮಾಡ್ತೀರಿ? ಆ ಕಾನೂನು ಏನಾಗಿರ್ಬೇಕು ಅನ್ನೋದು ಆರ್ಗ್ಯುಮೆಂಟ್ ಮಾಡ್ಬೇಕು ಅಂದ್ರೆ ವಾಟ್ ಇಟ್ ಆಟ್ ಟು ಬಿ, ವಾಟ್ ಇಟ್ ಈಸ್ ಇರೋದನ್ನ ಹೇಳೋದು, ವಾಟ್ ಇಟ್ ಈಸ್, ವಾಟ್ ಇಟ್ ಆಟ್ ಟು ಬಿ. ಅದಕ್ಕೇನು ಬೇಕು? ಯು ಶುಡ್ ಗೆಟ್ ಎ ಸ್ಕಿಲ್ ಆಫ್ ಎಥಿಕಲ್ ಆರ್ಗ್ಯುಮೆಂಟ್ಸ್. ಕ್ರಿಯೇಟ್ ಅಂಡ್ ಡಿಫೆಂಡ್ ಪ್ರಿನ್ಸಿಪಲ್ ಅಂಡ್ ಎಥಿಕಲ್ ಆರ್ಗ್ಯುಮೆಂಟ್ಸ್ ಇನ್ ಯುವರ್ ಎಂಡೇವರ್ಸ್. ಏನೇ ಇಂಟರ್ನ್ಯಾಷನಲ್ ಅಲ್ಲಿ ನೀವು ಯಾವುದೇ ಕೇಸ್ ನಡೆಸ್ತೀರಿ ಅಥವಾ ಮುಟ್ಕೋಟ್ಸ್ ಪಾರ್ಟಿಸಿಪೇಟ್ ಮಾಡ್ತೀರಿ, ಈ ಎಬಿಲಿಟೀಸ್ ನಿಮಗೆ ಇಂಟರ್ನ್ಯಾಷನಲ್ ಲಾ ಓದಿದ್ಮೇಲೆ ಬರಬೇಕು. So, analyze the impact of international law on diverse people and critique the operation of international law from a range of ethical perspectives. Again, ಅದು ಅಷ್ಟೇ ನಾವು jurisprudence ಅಲ್ಲಿ ಓದಿದ್ವಿ. One more important ability which jurisprudence gives us is to question the assumptions. To question the assumptions. Assumptions ಅಂದ್ರೆ ಗೊತ್ತು, ನಾವೊಂದು ಊಹಿಸ್ಕೊಂಡ್ಬಿಟ್ಟಿದ್ದೀವಿ, ಇದು ಸರಿ, ಇದು ತಪ್ಪು, ಇವ್ರು ಸರಿ, ಇವ್ರು ತಪ್ಪು, ಹಿಂಗ್ ಮಾಡಿದ್ರೆ ಅಪರಾಧ, ಹಿಂಗ್ ಮಾಡಿದ್ರೆ ಅಪರಾಧ ಅಲ್ಲ, ಇದು ನ್ಯಾಯ, ಇದು ನ್ಯಾಯ ಅಲ್ಲ. ಆದ್ರೆ ಸ್ಟೂಡೆಂಟ್ ಆಫ್ ಜೂರಿಸ್ಪ್ರುಡೆನ್ಸ್, ಸ್ಟೂಡೆಂಟ್ ಆಫ್ ಲಾ, ಅವನಿಗೆ ಅಥವಾ ಆಕೆಗೆ ಏನ್ ಚೈತನ್ಯ ಇರಬೇಕು ಅಂದ್ರೆ, ನೀನ್ ಹೇಳಿದೇನೋ ಹೇಳ್ತಿದೀಯಾ, ಅದು ಯಾಕೆ ಸರಿ, ಯಾಕೆ ತಪ್ಪು, ನೀನ್ ಅಸ್ಯೂಮ್ ಮಾಡ್ಕೊಂಡ್ಬಿಟ್ಟಿದ್ಯಾ ಸರಿ ಅಂತ, ನೀನ್ ಅಸ್ಯೂಮ್ ಮಾಡ್ಕೊಂಡ್ಬಿಟ್ಟಿದ್ಯಾ ತಪ್ಪು ಅಂತ, ಯಾಕೆ ಸರಿ ಯಾಕೆ ತಪ್ಪು ಇಲ್ಲ, ಅದು ಬೇರೆ ತರನು ಕನ್ಸಿಡರ್ ಮಾಡ್ಬೋದು. ವಿ ಕ್ಯಾನ್ ಲುಕ್ ಇಟ್ ಫ್ರಮ್ ಎ ಡಿಫರೆಂಟ್ ಆಂಗಲ್. ಮತ್ತೆ ದ ವೇ ಇನ್ ವಿಚ್ ಲಾ ಇಸ್ ದೇರ್, ಲಾ ಇದೆ ಅಂದ ತಕ್ಷಣ ಒಪ್ಕೊಬೇಕಾ? ನಾವು ಒಪ್ಕೊಬೇಕು ಅಂತ ಯಾರು ವಾಸ್ಟಿಂಗ್. ಆದರೆ ಇಫ್ ಎ ಲಾ ಈಸ್ ನಾಟ್ ಜಸ್ಟ್, ಆ ನ್ಯಾಯ, ಆ ಕಾನೂನು ಇದೆಯಲ್ಲ, ಆ ಕಾನೂನಿನಲ್ಲಿ ತಾರತಮ್ಯ ಇದೆ, ಸಮಾನತೆ ಇಲ್ಲ, ಇಟ್ ಇಸ್ ನಾಟ್ ಫೇರ್, ವಿ ಡೋಂಟ್ ಕನ್ಸಿಡರ್ ಇಟ್ ಈಸ್ ಸೂಟಬಲ್ ಫಾರ್ ಅಸ್. ನಿಮಗೆ ಸೂಟಬಲ್ ಇರ್ಬೋದು, ನಮಗೆ ಸೂಟಬಲ್ ಇಲ್ಲ, ದೆನ್ ಸುಮ್ಮನೆ ಒಪ್ಕೊಂಡ್ಬಿಡ್ಬೇಕಾ? ನಮ್ಗೆ ಅನ್ಯಾಯ ಇದ್ರೂ ಒಪ್ಕೊಬೇಕಾ? ಸೊ ದಟ್ ಈಸ್ ವಾಟ್ ಯು ಹ್ಯಾವ್ ಟು ಬಿ ಇನ್ ಅ ಪೊಸಿಷನ್ ಟು ಕ್ರಿಟಿಸೈಸ್ ದ ಎಕ್ಸಿಸ್ಟಿಂಗ್ ಲಾ. ಈ ಇರೋ ಕಾನೂನು ಸರಿ ಇಲ್ಲ, ಈ ಕಾರಣಕ್ಕೋಸ್ಕರ ಸರಿ ಇಲ್ಲ. ಲೆಟ್ ಅಸ್ ಟೇಕ್ ದ ರೀಸೆಂಟ್ ಡೆವಲಪ್ಮೆಂಟ್ಸ್ ವಿಚ್ ಆರ್ ಹ್ಯಾಪನಿಂಗ್ ಅಟ್ ದ ಗ್ಲೋಬಲ್ ಲೆವೆಲ್. ನೀವು ನ್ಯೂಸ್ ನೋಡ್ತಾ ಇದ್ರೆ ಗೊತ್ತಾಗುತ್ತೆ, ಇಂಡಿಯಾ ಹ್ಯಾಸ್ ಬಿನ್ ಫೈಟಿಂಗ್ ಹಾರ್ಡ್ ಟು ಗೆಟ್ ವಾಟ್, ಬಹಳ ಪ್ರಯತ್ನ ಪಡ್ತಾ ಇದೆ ಭಾರತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಏನಕ್ಕೆ? UNO ಒಳಗೆ ಸೆಕ್ಯೂರಿಟಿ ಕೌನ್ಸಿಲ್ ಅಲ್ಲಿ ಪರ್ಮನೆಂಟ್ ಮೆಂಬರ್ ಸ್ಥಾನ ಪಡ್ಕೊಳ್ಳೋದಕ್ಕೆ, ಮತ್ತೆ ವೆಟೋ ಪವರ್ನ ಪಡ್ಕೊಳ್ಳೋದಕ್ಕೆ. ವೆಟೋ ಪವರ್ ಅಂದ್ರೆ ಏನ್ ಸರ್, ಸೆಕ್ಯೂರಿಟಿ ಕೌನ್ಸಿಲ್ ಅಂದ್ರೆ ಏನ್ ಸರ್ ಅಂದ್ರೆ ನಾನೇನು ಮಾಡಕ, ಎಲ್ಲರಿಗೂ ಗೊತ್ತಾನೆ, ಯಾರಿಗಾರ ಗೊತ್ತಿಲ್ವಾ? UNO ಅಲ್ಲಿರೋ ಸೆಕ್ಯೂರಿಟಿ ಕೌನ್ಸಿಲ್ ಅಂದ್ರೆ ಏನು, ಅಲ್ಲಿ ಸೆಕ್ಯೂರಿಟಿ ಕೌನ್ಸಿಲ್ ಇರೋ ಏನು, ಎಂತ ಸದಸ್ಯರಿದ್ದಾರೆ ಅಲ್ಲಿ? ಪರ್ಮನೆಂಟ್ ಸದಸ್ಯರಿದ್ದಾರೆ, ಕಾಯಂ ಸದಸ್ಯರು, ಮತ್ತೆ ನಾನ್ ಪರ್ಮನೆಂಟ್ ಮೆಂಬರ್ಸ್ ಇರ್ತಾರೆ.
ನಾನ್ ಪರ್ಮನೆಂಟ್ ಮೆಂಬರ್ಸ್ ರೊಟೇಷನ್ ಬೇಸಿಸ್ ಮೇಲೆ ಬೇರೆ ಬೇರೆಯವರು ಬಂದು ಹೋಗ್ತಾರೆ. ಪರ್ಮನೆಂಟ್ ಮೆಂಬರ್ಸ್ ಮಾತ್ರ ಯಾವಾಗಲೂ 5 ಜನ ಸದಾ ಇರ್ತಾರೆ. ಈ 5 ಜನದಲ್ಲಿ ಒಬ್ರು ಯಾರಾದ್ರೂ ಒಪ್ಪಿಗೆ ಕೊಡಲಿಲ್ಲ ಅಂದ್ರೆ ಆ ಯಾವುದೇ ನಿರ್ಣಯ ತಗೊಳ್ಳೋದಕ್ಕೆ ಸೆಕ್ಯೂರಿಟಿ ಕೌನ್ಸಿಲ್ ಅಲ್ಲಿ ತಗೊಳಕ್ಕೆ ಸಾಧ್ಯ ಇಲ್ಲ. ಎಷ್ಟರ ಮಟ್ಟಕ್ಕೆ ಇದು ಸರಿ ಅನ್ನೋದು ಪ್ರಶ್ನೆ. ಬಿಕಾಸ್ ದ ಆರ್ಗ್ಯುಮೆಂಟ್ ಇರುವಾಗ ನೋಡಿ, ದಿಸ್ ಇಸ್ ಅಲ್ಲ ಏನು ಕಾನೂನು. UNO says that according to UNO's constitution, Security Council is going to have only 5 permanent members and rest are all non-permanent members. Non-permanent members ಏನೇ ಹೇಳಿ ಅವರ ಅನಿಸಿಕೆಗಳನ್ನ ಪಕ್ಕಕ್ಕೆ ಸರಿಸಿ 5 ಜನ ಒಪ್ಕೊಂಡ್ಬಿಟ್ರೆ ಏನ್ ಬೇಕಾದ್ರೂ ಮಾಡ್ಬೋದು. 5 ಜನ ಯಾರು? ಯಾವತ್ತೋ ಸೆಕೆಂಡ್ ವರ್ಲ್ಡ್ ವಾರ್ ಆಯ್ತು. ಸೆಕೆಂಡ್ ವರ್ಲ್ಡ್ ವಾರ್ ಆದಾಗ ಯಾರು ಯಾರು ಗೆದ್ರೋ, ಯಾವ ಒಂದು ಗುಂಪು ಗೆದ್ದುತ್ತೋ ಅವರು UNO ಅಲ್ಲಿ ಸೇರ್ಕೊಂಡು ಈ ಒಂದು 5 ಜನ ಸೇರ್ಕೊಂಡ್ಬಿಟ್ರು. ನೀವು ನೋಡಿರ್ಬೇಕು. ಐ ಹೋಪ್ ಯು ನೋ ದಟ್ ಸೆಕೆಂಡ್ ವರ್ಲ್ಡ್ ವಾರ್ ಅಲ್ಲಿ ಯಾರು ಗೆದ್ರು ಅಂತ. ಹೂ ವನ್ ದ ಸೆಕೆಂಡ್ ವರ್ಲ್ಡ್ ವಾರ್? ಹೂ ಆರ್ ವಿಕ್ಟೋರಿಯಸ್? ದ ಗ್ರೂಪ್ ವಿಚ್ ಈಸ್ ಲೆಡ್ ಬೈ USA ಅಂಡ್ ಇಂಗ್ಲೆಂಡ್. ಅಮೆರಿಕ ಮತ್ತು ಇಂಗ್ಲೆಂಡ್ನ ಗುಂಪು ಅದ್ರ ಜೊತೆ ಇದ್ರಲ್ಲ, ಅವ್ರು ಗೆದ್ರು. ಯಾರು ಸೋತರು? ಜರ್ಮನಿ ಜೊತೆ ಇದ್ದವರು ಸೋತರು. ಯಾರ್ಯಾರಿದ್ರು ಅಮೆರಿಕ ಮತ್ತು ಇಂಗ್ಲೆಂಡ್ ಜೊತೆ? ಫ್ರಾನ್ಸ್ ಇತ್ತು, ಆಮೇಲೆ ಇನ್ಯಾರಿದ್ರು? ರಷ್ಯಾ ಇತ್ತು. ಹೌದು, ಇವಾಗ ರಷ್ಯಾನೂ ಅಮೆರಿಕಾಗೂ ಆಗಲ್ಲ. 2ನೇ ವರ್ಲ್ಡ್ ವಾರ್ ಆದಾಗ ಅವರಿಬ್ರು ಒಂದೇ ಕಡೆ ಇದ್ರು. ದೇವರ್ ಎಗೇನೆಸ್ಟ್ ಜರ್ಮನಿ ಜೊತೆ ಯಾರ್ಯಾರಿದ್ರು? ಓವರ್ ದೇರ್ ಇಟಲಿ, ದೆನ್ ಜಪಾನ್. ವಾಟ್ ಅಬೌಟ್ ಚೈನಾ ಅವಾಗ ಇಟ್ ವಾಸ್ ನಾಟ್ ಪಾರ್ಟ್ ಆಫ್ ದ ಸೆಕೆಂಡ್ ವರ್ಲ್ಡ್ ವಾರ್ ಅಲ್ಲಿ ನ್ಯೂಟ್ರಲ್ ಆಗಿತ್ತು. ಆಮೇಲೆ ಯು ನೋ ದ ಕಾಂಟ್ರವರ್ಸಿ ಆಫ್ ಪರ್ಮನೆಂಟ್ ಮೆಂಬರ್ಶಿಪ್ ಆಫ್ ಸೆಕ್ಯೂರಿಟಿ ಕೌನ್ಸಿಲ್ ವಾಸ್ ಬೀಯಿಂಗ್ ಆಫರ್ಡ್ ಟು ಇಂಡಿಯಾ ವಿಚ್ ವಾಸ್ ರಿಜೆಕ್ಟೆಡ್. ಅದಕ್ಕೆ ಮುಂಚೆ ಚೈನಾ ಬೇರೆ ಇತ್ತು. ಈಗಿನ ಚೈನಾನು ಅವಾಗಿನ ಚೈನಾಗೂ ಬೇರೆ ಇತ್ತು. ತೈವಾನ್ ಏನಿದೆಯೋ ಈಗ, ತೈವಾನ್ ತಾನೆ, ಸ್ಮಾಲ್ ಐಲ್ಯಾಂಡ್. ತೈವಾನ್ ವಾಸ್ ಕನ್ಸಿಡರ್ಡ್ ಆಸ್ ಎ ರಿಯಲ್ ಚೈನಾ ಇನ್ ದೋಸ್ ಡೇಸ್, even though majority of the territory was controlled by communist regime. Subsequent ಆಗಿ ಏನಾಯಿತು, most of the countries they have recognized China, single China policy. ನೀವು ನೋಡಿರ್ಬೋದು ತುಂಬ ಕಡೆ. Taiwan was also considered as a part of Republic of China. ಅದೆಲ್ಲ ಸಮಸ್ಯೆಗಳು, ಅದೆಲ್ಲ ಇಟ್ ಈಸ್ ಎ ಡಿಫರೆಂಟ್ ಸ್ಟೋರಿ, ಅದು ಬೇಡ. ಸೊ ನಾವೇನು ಮಾಡಬೇಕು? ವಿ ಆಸ್ ಇಂಡಿಯನ್ಸ್, tomorrow if a question comes as to a drastic decision is being taken by India is thinking in this direction. ಏನು ಹಿಂಗೆ ನೀವು ನಡೆದ್ರೆ ಸ್ವಲ್ಪ ದಿವಸ ನೋಡ್ತೀವಿ, ನಾವು ಸೆಕ್ಯೂರಿಟಿ ಕೌನ್ಸಿಲಿಂದ ಅಲ್ಲ UNO ಇಂದ ಈಚೆ ಬರ್ತೀವಿ. ಅಲ್ಲೇನೋ ಡಿಸ್ಪ್ಯೂಟ್ ಶುರು ಆಯ್ತು ಅಂದ್ಕೊಡ್ರಿ. ದೆನ್ ಯು ಶುಡ್ ಬಿ ಇನ್ ಎ ಪೊಸಿಷನ್ ಟು ಬಿಲ್ಡ್ ಎನ್ ಆರ್ಗ್ಯುಮೆಂಟ್ ಇನ್ ಫೇವರ್ ಆಫ್ ಹೋಮ್, ಇನ್ ಫೇವರ್ ಆಫ್ India, saying that the regime, whatever the legal regime which is there at the international level is not fair. ಕ್ರಿಟಿಸೈಸ್ ಮಾಡೋ ಆ ಎಬಿಲಿಟಿ ಯಾಕೆ ಸರಿ ಇಲ್ಲ, ಏನಾಗಬೇಕಾಗಿತ್ತು, ಏನು ಮಾಡಬೇಕಾಗಿತ್ತು? You should get the skill, analyze the impact of international law on diverse people and critique the operation of international law from a range of ethical perspectives. Sarina, ಯಾಕಂದ್ರೆ all of us know, India is now considered as the most populous state. ಇಡೀ ವಿಶ್ವದಲ್ಲೇ ಮೊನ್ನೆ ಏನೋ ಹೇಳ್ತಿದ್ರು, ಒಂದು ರಿಪೋರ್ಟ್ಸ್ ಬಂತು, ಇಂಡಿಯಾಸ್ ಪಾಪ್ಯುಲೇಷನ್ ಹ್ಯಾಸ್ ಕ್ರಾಸ್ಡ್ ಚೈನೀಸ್ ಪಾಪ್ಯುಲೇಷನ್ ಹಿಂದಿಟ್ಟು ಮುಂದಕ್ಕೆ ಹೋಗಿದ್ದೀವಿ ನಾವು. And India is also considered as the largest democracy in the world. ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಯಾವ್ದಾರ ಇದೆ ಅಂದ್ರೆ ಅದು ಭಾರತ. And in spite of this being the strength and the influence of India, and if you are still not giving permanent membership in Security Council, then can you consider it as a fair? Idu arguments. So in this way you have to build an argument in favor as well as against. ಅಮೆರಿಕ ಪರವಾಗೂ ಆರ್ಗ್ಯುಮೆಂಟ್ಸ್ ಮಾಡ್ಬೋದು, ಚೈನಾ ಪರವಾಗೂ ಆರ್ಗ್ಯುಮೆಂಟ್ ಮಾಡ್ಬೋದು, ಇಂಡಿಯಾ ಪರವಾಗೂ ಆರ್ಗ್ಯುಮೆಂಟ್ ಮಾಡ್ಬೋದು. ದಟ್ ಸ್ಕಿಲ್ ವಿ ಶುಡ್ ಡೆವಲಪ್. ಯಾವಾಗ ಆಗುತ್ತೆ? ಒನ್ಸ್ ವಿ ಸ್ಟಡಿ ದಿಸ್ ಇಂಟರ್ನ್ಯಾಷನಲ್. ಅದಕ್ಕೋಸ್ಕರ ಓದ್ಬೇಕು ಇಂಟರ್ನ್ಯಾಷನಲ್. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಅರ್ಥ ಆಯ್ತಾ? ಸೊ ದಿಸ್ ಇಸ್ ದ ಕೋರ್ಸ್ ಔಟ್ಕಮ್. ನೆಕ್ಸ್ಟ್ ಕಮ್ಸ್ ಅವರ್ ರಿಫ್ಲೆಕ್ಟ್ ಅಂಡ್ ಜಸ್ಟಿಫೈ ಲೀಗಲ್ ಪೊಸಿಷನ್ಸ್ ಇನ್ ಎ ಸೋಷಿಯಲ್ ಕಾಂಟೆಕ್ಸ್ಟ್. ಆಲ್ಮೋಸ್ಟ್ ಕಂಟಿನ್ಯೂಷನ್ ಆಫ್ ವಾಟ್ ವಿ ಡಿಸ್ಕಸ್. ಸಾಮಾಜಿಕ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಕೊಂಡು ನಾವು ಬೇರೆ ಬೇರೆ ಕಾನೂನಿನ ತತ್ವಗಳಿದಾವಲ್ಲ ಅಂತಾರಾಷ್ಟ್ರೀಯ ಕಾನೂನಲ್ಲಿ, ಅವುಗಳನ್ನು ಜಸ್ಟಿಫೈ ಮಾಡೋದು ಅಥವಾ ಕ್ರಿಟಿಸೈಸ್ ಮಾಡೋ ಎಬಿಲಿಟಿ ನಮಗೆ ಬರುತ್ತೆ. ಸೊ ದಿಸ್ ಇಸ್ ವಾಟ್ ಇಸ್ ದ ಕೋರ್ಸ್ ಔಟ್ಕಮ್. ಈ ಕೋರ್ಸ್ ಓದಿದ್ಮೇಲೆ ಇಷ್ಟು ನಿಮಗೆ ಗೊತ್ತಾಗುತ್ತೆ. ಐ ಥಿಂಕ್ ದಟ್ಸ್ ಕ್ಲಿಯರ್. ಸೊ ಶಲ್ ವಿ ಪ್ರೊಸೀಡ್?